ಕರ್ನಾಟಕ ರಾಜಕಾರಣದಲ್ಲಿ ಈಗಷ್ಟೇ ಮುಗಿದ ವಿಧಾನ ಪರಿಷತ್ ಚುನಾವಣೆ ಇಡೀ ದೇಶದ ಗಮನ ಸೆಳೆದಿದೆ. ಆದರೆ ಈ ಫಲಿತಾಂಶದ ಬೆನ್ನಲ್ಲೇ ಕಮಲಪಾಳ್ಯದಲ್ಲಿ ಭೀಕರ ಭೂಕಂಪ ಶುರುವಾಗಿದೆ. ಹೌದು, ಚುನಾವಣೆ ಮುಗಿತಿದ್ದಂತೆ ಇಬ್ಬರು ಪ್ರಭಾವಿ ನಾಯಕರಿಗೆ ದೆಹಲಿಯಿಂದ ಅರ್ಜೆಂಟ್ ಪುಲಾವ್ ಬಂದಿದೆ. ಒಬ್ಬರು ರಾಜ್ಯ ಬಿಜೆಪಿ ಅಧ್ಯಕ್ಷ BY ವಿಜಯೇಂದ್ರ, ಇನ್ನೊಬ್ಬರು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್. ಯಾವಾಗ ಬಿಜೆಪಿ ಮತ್ತು JDS ಮೈತ್ರಿಯ ಶಾಸಕರೇ ಕಾಂಗ್ರೆಸ್ ಪರ ಅಡ್ಡ ಮತದಾನ ಮಾಡಿದ್ರೋ, ದೆಹಲಿ ಸುಲ್ತಾನರ ಕೆಂಗಣ್ಣು ನೇರವಾಗಿ ಬಿದ್ದಿರೋದು ವಿಜಯೇಂದ್ರ ಮತ್ತು ಅಶೋಕ್ ಮೇಲೆ. ಈಗ ಗಾಂಧಿನಗರದಿಂದ ಹಿಡಿದು ದೆಹಲಿವರೆಗೂ ಕೇಳಿ ಬರ್ತಿರೋ ಒಂದೇ ಪ್ರಶ್ನೆ, ಬಿಜೆಪಿ ರಾಜ್ಯ ಅಧ್ಯಕ್ಷ ಸ್ಥಾನದಿಂದ BY ವಿಜಯೇಂದ್ರ ತಲೆದಂಡ ಆಗೋದು ಫಿಕ್ಸ್ ಆಯ್ತಾ? ಹೈಕಮಾಂಡ್ ಇವರಿಬ್ಬರ ಕ್ಲಾಸ್ ತಗೊಳ್ಳೋಕೆ ಕರೆಸಿದ್ಯಾ ಅಥವಾ ಇವರ ರಾಜಕೀಯ ಭವಿಷ್ಯಕ್ಕೆ ಕತ್ತರಿ ಹಾಕೋಕೆ ಪ್ಲಾನ್ ಮಾಡಿದ್ಯಾ? ಈ ಕಂಪ್ಲೀಟ್ ಇನ್ಸೈಡ್ ಸ್ಟೋರಿಯನ್ನ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅಸಲಿಗೆ ಆಗಿದ್ದೇನು ಅಂತ ನೋಡೋದಾದ್ರೆ, ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಮತ್ತು JDS ಮೈತ್ರಿ ಮಾಡಿಕೊಂಡು ಮೂರನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರು. ಗೆಲ್ಲೋಕೆ ಬೇಕಾದಷ್ಟು ಸಂಖ್ಯಾಬಲ ಇರಲಿಲ್ಲ ಅಂದ್ರೂ JDS ನಾಯಕ HD ಕುಮಾರಸ್ವಾಮಿ ಮತ್ತು ವಿಜಯೇಂದ್ರ ಸೇರಿ ಒಂದು ತಂತ್ರ ಹೂಡಿದ್ರು. ಆದರೆ ಉಲ್ಟಾ ಆಗಿದ್ದೇನು ಗೊತ್ತಾ? ಸ್ವತಃ ಮೈತ್ರಿಕೂಟದ ಶಾಸಕರೇ ಕೈ ಕೊಟ್ರು. ಬಿಜೆಪಿಯಿಂದ ಕನಿಷ್ಠ 3ರಿಂದ 6 ಶಾಸಕರು, JDSನಿಂದ 4 ಶಾಸಕರು ಕಾಂಗ್ರೆಸ್ಗೆ ವೋಟ್ ಹಾಕಿದ್ದಾರೆ ಅನ್ನೋ ಭೀಕರ ಸತ್ಯ ಹೊರಬಿದ್ದಿದೆ. ಕಾಂಗ್ರೆಸ್ನ DK ಶಿವಕುಮಾರ್ ಬೀಗುತ್ತಿದ್ದಾರೆ. ಇದು ಕೇವಲ ಸೋಲಲ್ಲ, ಇದು ಬಿಜೆಪಿಗೆ ಆದ ಸಾರ್ವಜನಿಕ ಅವಮಾನ. ಅಮಿತ್ ಶಾ ಮತ್ತು JP ನಡ್ಡಾ ಅವರಿಗೆ ರಾಜ್ಯ ನಾಯಕರ ಮೇಲಿದ್ದ ನಂಬಿಕೆ ಸಂಪೂರ್ಣ ನುಚ್ಚು ನೂರಾಗಿದೆ. ನಿಮ್ಮ ಸ್ವಂತ ಶಾಸಕರನ್ನೇ ಹಿಡಿದಿಟ್ಟುಕೊಳ್ಳೋಕೆ ಯೋಗ್ಯತೆ ಇಲ್ವಾ ಅಂತ ಹೈಕಮಾಂಡ್ ಕೆಂಡಾಮಂಡಲವಾಗಿದೆ. ಅದಕ್ಕೆ ಜೂನ್ 23ಕ್ಕೆ ವಿಜಯೇಂದ್ರ ಮತ್ತು ಆರ್ ಅಶೋಕ್ ಇಬ್ಬರನ್ನೂ ದೆಹಲಿಗೆ ಕರೆಸಿ ಬಿಸಿ ಬಿಸಿ ಕ್ಲಾಸ್ ತಗೋತಿದ್ದಾರೆ. ಮೂಲಗಳ ಪ್ರಕಾರ ಶಿಸ್ತು ಕ್ರಮದ ಹೆಸರಲ್ಲಿ ಈ ಬಾರಿ ದೊಡ್ಡ ಮಟ್ಟದ ಸರ್ಜರಿ ನಡೆಯೋದಂತೂ ಗ್ಯಾರಂಟಿ. ಅದರಲ್ಲಿ ಮೊದಲ ವಿಕೆಟ್ ವಿಜಯೇಂದ್ರ ಅವರದ್ದೇ ಇರಬಹುದು ಅನ್ನೋ ಚರ್ಚೆ ಜೋರಾಗಿದೆ. ಒಂದ್ ವೇಳೆ ಹೈಕಮಾಂಡ್ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ವಿಜಯೇಂದ್ರ ಅವರ ತಲೆದಂಡ ಮಾಡಿದ್ರೆ ಮುಂದಿನ ಬಿಜೆಪಿ ರಾಜ್ಯಾಧ್ಯಕ್ಷ ಯಾರು? ರೇಸ್ನಲ್ಲಿರೋ ಪ್ರಮುಖ ಹೆಸರುಗಳು ಇಲ್ಲಿವೆ ನೋಡಿ. ಈಗಷ್ಟೇ ಕೇಂದ್ರ ಸಚಿವರಾಗಿರೋ ಲಿಂಗಾಯತ ಸಮುದಾಯದ ಬಲಿಷ್ಠ ನಾಯಕ ವಿ ಸೋಮಣ್ಣ ಅವರ ಹೆಸರು ಮುಂಚೂಣಿಯಲ್ಲಿದೆ. ಯಡಿಯೂರಪ್ಪ ಕುಟುಂಬದ ವಿರುದ್ಧ ತೊಡೆ ತಟ್ಟಿರೋ ಸೋಮಣ್ಣ ಅವರಿಗೆ ಹೈಕಮಾಂಡ್ ಜವಾಬ್ದಾರಿ ಕೊಟ್ರೆ ವಿಜಯೇಂದ್ರ ಬಣಕ್ಕೆ ದೊಡ್ಡ ಪೆಟ್ಟು ಬೀಳೋದು ಗ್ಯಾರಂಟಿ. ಕೇಂದ್ರ ಸಚಿವೆ ಫೈರ್ ಬ್ರ್ಯಾಂಡ್ ನಾಯಕಿ ಶೋಭಕ್ಕ ಅವರ ಹೆಸರು ಜೋರಾಗಿ ಕೇಳಿ ಬರ್ತಿದೆ. RSS ನಿಕಟ ಸಂಪರ್ಕ ಹೊಂದಿರೋ ಶೋಭಾ ಕರಂದ್ಲಾಜೆ ಅವರಿಗೆ ಅಧ್ಯಕ್ಷ ಪಟ್ಟ ಸಿಕ್ಕರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಇವ್ರ ಜೊತೆಗೆ CT ರವಿ ಅಥವಾ ಕರಾವಳಿ ಭಾಗದ ಹಿಂದುತ್ವದ ಮುಖಗಳಿಗೆ ಮಣೆ ಹಾಕಿದ್ರೂ ಅಚ್ಚರಿಯಿಲ್ಲ. ಯಾಕಂದ್ರೆ ಹೈಕಮಾಂಡ್ಗೆ ಈಗ ಬೇಕಾಗಿರೋದು ಶಾಸಕರನ್ನ ಕಂಟ್ರೋಲ್ನಲ್ಲಿಡೋ ಸ್ವಂತ ಬಲದ ಮೇಲೆ ಪಾರ್ಟಿ ಕಟ್ಟೋ ನಾಯಕ. ಬರೀ ಅಧ್ಯಕ್ಷ ಸ್ಥಾನ ಮಾತ್ರವಲ್ಲ, ಅಸೆಂಬ್ಲಿಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರೋ ಆರ್ ಅಶೋಕ್ ಕುರ್ಚಿಗೂ ಈಗ ಕಂಟಕ ಬಂದಿದೆ. ಕಾಂಗ್ರೆಸ್ನಲ್ಲಿ ಒಕ್ಕಲಿಗ ನಾಯಕ DK ಶಿವಕುಮಾರ್ ಪವರ್ಫುಲ್ ಆಗ್ತಿರುವಾಗ ಬಿಜೆಪಿಯಿಂದ ಅದೇ ಸಮುದಾಯದ ಆರ್ ಅಶೋಕ್ ಅವರನ್ನ ತಂದು ಕೂರಿಸಲಾಗಿತ್ತು. ಆದರೆ ಅಶೋಕ್ ಶಾಸಕರನ್ನ ಒಟ್ಟಿಗೆ ಕರೆದೊಯ್ಯುವಲ್ಲಿ ವಿಫಲರಾಗಿದ್ದಾರೆ ಅನ್ನೋದು ದೆಹಲಿ ನಾಯಕರ ಕೋಪಕ್ಕೆ ಕಾರಣ. ಹಾಗಾದ್ರೆ ಅಶೋಕ್ ಬದಲಿಗೆ ಅಪೋಸಿಷನ್ ಲೀಡರ್ ಯಾರಾಗ್ತಾರೆ? ಇಲ್ಲಿ ಕೇಳಿ ಬರ್ತಿರೋ ಅತಿ ದೊಡ್ಡ ಹೆಸರು ಕಾರ್ಕಳದ ಶಾಸಕ ವಿ ಸುನೀಲ್ ಕುಮಾರ್. ಪ್ರಖರ ಹಿಂದುತ್ವದ ಭಾಷಣಗಾರ, ಯುವ ನಾಯಕ ಮತ್ತು ಶಾಸಕರ ಜೊತೆ ಉತ್ತಮ ಬಾಂಧವ್ಯ ಇರೋ ಸುನೀಲ್ ಕುಮಾರ್ ಅವರಿಗೆ ವಿರೋಧ ಪಕ್ಷದ ನಾಯಕನ ಪಟ್ಟ ಸಿಗುವ ಸಾಧ್ಯತೆ ದಟ್ಟವಾಗಿದೆ. ಇದ್ರ ಜೊತೆಗೆ ಅರವಿಂದ್ ಬೆಲ್ಲದ್ ಅಥವಾ ಅಶ್ವಥ್ ನಾರಾಯಣ್ ಅವರ ಹೆಸರು ಓಡಾಡ್ತಿದೆ. ಒಟ್ನಲ್ಲಿ ಅಶೋಕ್ ಅವರ ಅಧಿಕಾರ ಅವಧಿಯು ಮುಗಿಯುವ ಲಕ್ಷಣಗಳು ಕಾಣಿಸ್ತಾ ಇದೆ. ಈಗ ಎಲ್ಲರ ಮನಸ್ಸಲ್ಲಿರೋ $1 ಮಿಲಿಯನ್ ಪ್ರಶ್ನೆ, ಈ ಅಡ್ಡ ಮತದಾನದ ಹಗರಣದಿಂದ ಬಿಜೆಪಿ ಮತ್ತು JDS ದೋಸ್ತಿ ಉಳಿಯುತ್ತಾ? ಸ್ವತಃ HD ಕುಮಾರಸ್ವಾಮಿ ಅವರೇ ಈ ಫಲಿತಾಂಶದಿಂದ ತೀವ್ರ ಬೇಸರಗೊಂಡಿದ್ರು. ನಮ್ಮ ಶಾಸಕರೇ ನಮಗೆ ದ್ರೋಹ ಮಾಡಿದ್ದಾರೆ, ಹೋಗೋರು ಹೋಗ್ಲಿ ಅಂತ ಅವರು ಅಸಹಾಯಕತೆ ವ್ಯಕ್ತಪಡಿಸಿದ್ರು. ಒಳಗೊಳಗೆ ಬಿಜೆಪಿಯ ವೋಟ್ ಟ್ರಾನ್ಸ್ಫರ್ ಆಗಿಲ್ಲ ಅನ್ನೋ ಕೋಪ JDS ಪಾಳೆಯದಲ್ಲಿದೆ. ಇತ್ತ ಬಿಜೆಪಿ ಒಳಗಿರೋ ಒಂದು ಬಣಕ್ಕೆ JDS ಜೊತೆ ಮೈತ್ರಿ ಮಾಡ್ಕೊಂಡಿರೋದು ಮೊದಲಿನಿಂದಲೂ ಇಷ್ಟ ಇರಲಿಲ್ಲ. ಯತ್ನಾಳ್ ಅವರಂತ ನಾಯಕರು ಬಹಿರಂಗವಾಗಿಯೇ ಅಸಮಾಧಾನ ಹೊರಹಾಕಿದ್ರು. ಹಾಗಾದ್ರೆ ಇದರ ಪರಿಣಾಮ 2028ರ ಮುಂದಿನ ವಿಧಾನಸಭಾ ಚುನಾವಣೆ ಮೇಲೆ ಏನಾಗುತ್ತೆ?
ಮೈತ್ರಿಕೂಟದಲ್ಲಿ ಬಿರುಕು ಮೂಡಿದ್ರೆ ಅದರ ನೇರ ಲಾಭ ಕಾಂಗ್ರೆಸ್ಗೆ ಆಗತ್ತೆ. ಮೈತ್ರಿ ಮುರಿದ್ರೆ ನಷ್ಟ ಯಾರಿಗೆ? JDS ತನ್ನ ಅಸ್ತಿತ್ವ ಉಳಿಸ್ಕೊಳ್ಳೋಕೆ ಒದ್ದಾಡಬೇಕಾಗತ್ತೆ. ಇತ್ತ BJP ಕೂಡ ಹಳೆ ಮೈಸೂರು ಭಾಗದಲ್ಲಿ ಮತ್ತೆ ಸೊರಗಬೇಕಾಗತ್ತೆ. ಹೈಕಮಾಂಡ್ ಈಗಲೇ ವಿಜಯೇಂದ್ರ ಅವರ ತಲೆದಂಡ ಮಾಡಿ ಶಿಸ್ತು ತರದೇ ಇದ್ರೆ 2028ರಷ್ಟೊತ್ತಿಗೆ ಕರ್ನಾಟಕದಲ್ಲಿ BJP 3ನೇ ಸ್ಥಾನಕ್ಕೆ ಕುಸಿದ್ರೂ ಅಚ್ಚರಿಯಿಲ್ಲ. ಒಟ್ನಲ್ಲಿ ಹೇಳೋದಾದ್ರೆ ಈ ಬಾರಿಯ ದೆಹಲಿ ಪ್ರವಾಸ ವಿಜಯೇಂದ್ರ ಮತ್ತು ಅಶೋಕ್ ಪಾಲಿಗೆ ಅಷ್ಟು ಸುಲಭವಾಗಿರಲ್ಲ. ಹೈಕಮಾಂಡ್ ಕೆಂಡದಂತಿದೆ. CM ಸಿದ್ದರಾಮಯ್ಯ ಸರ್ಕಾರ ಮುಳುಗುತ್ತೆ, ಮಧ್ಯಂತರ ಚುನಾವಣೆ ಬರುತ್ತೆ ಅಂತ ಭವಿಷ್ಯ ಹೇಳ್ತಿದ್ದ ವಿಜಯೇಂದ್ರ ಅವರಿಗೆ ಈಗ ಸ್ವಂತ ಕುರ್ಚಿ ಉಳಿಸ್ಕೊಳ್ಳೋದೇ ಅತಿ ದೊಡ್ಡ ಸವಾಲಾಗಿದೆ. ವಿಜಯೇಂದ್ರ ತಲೆದಂಡ ಆಗಿ ಹೊಸಬರಿಗೆ ಪಟ್ಟ ಸಿಗುತ್ತಾ ಅಥವಾ ಯಡಿಯೂರಪ್ಪನವರ ಪ್ರಭಾವಕ್ಕೆ ಹೆದರಿ ಹೈಕಮಾಂಡ್ ಸುಮ್ಮನಾಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕು. ನಿಮ್ಗೇನನ್ಸುತ್ತೆ? ವಿಜಯೇಂದ್ರ ಅವರನ್ನ ರಾಜ್ಯ BJP ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸ್ಬೇಕಾ? ಮುಂದಿನ ಅಧ್ಯಕ್ಷರು ಯಾರಾದ್ರೆ BJPಗೆ ಒಳ್ಳೆಯದು? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇಂಥದ್ದೇ ಇಂಟ್ರೆಸ್ಟಿಂಗ್ ರಾಜಕೀಯ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. So this is a stamp of approval on the policies of Karnataka, on the guarantees of Karnataka, and legislators have spoken. Anybody who opposes Karnataka, legislators will rise above party loyalty and they will oppose them. That's what has happened to Janata Dal and BJP for their politics of negativity, for their politics of anti-Karnataka, for their politics that goes against the grain of people of Karnataka. And we thank from the core of our heart, on behalf of our Honorable Chief Minister, our PCC President, our legislators, our MLCs, our candidates and our Congress workers, each and every legislator, as also each and every fellow Kannadigas. I will now request Honorable Chief Minister and then Honorable PCC President to say a few words. माइलेज मिलेगा। राजनीति कद ऊपर होता पंडित है। जवाहरलाल नेहरू उनको भी RSS को कुछ करने को नहीं हुआ। सरदार वल्लभ भाई पटेल भी हाथ छोड़ रहे, इंदिरा गांधी भी कुछ नहीं किया, राजीव गांधी भी कुछ नहीं किया, मनमोहन सिंह भी कुछ नहीं किया। ये क्या करेगा? ये कुछ भी नहीं चलेगा। 100 साल का इतिहास है। वो देश के लिए संघर्ष कर रहे, देश के लिए वो हमारा हिंदुत्व के लिए काम कर रहे। वो संगठन के लिए बात करने से कुछ फायदा नहीं होगा, और वो बात करने से संघ का प्रभाव पूरे विश्व में फैलाएगा। उससे कुछ एक खड़गे जी का स्टेटमेंट से कुछ राष्ट्रीय संघ को कुछ भी नहीं होगा।